ಮಾದಿಗರ ಹೋರಾಟ ನಡೆಯಲಿದೆ. 3.5 ದಶಕಗಳಿಂದಲೂ ಒಳ ಮೀಸಲಾತಿಗಾಗಿ ಹೋರಾಟ ಚಳುವಳಿ ಮಾಡಿದ್ದೇವೆ. ಮಾದಿಗರ ಮತ ಪಡೆದ ಕಾಂಗ್ರೆಸ್ ಪಕ್ಷ ನಮ್ಮನ್ನ ನಡುಬೀದಿಯಲ್ಲಿ ನಿಲ್ಲಿಸಿದೆ ಎಂದು ಮಾದಿಗ ಸಮುದಾಯದ ಮುಖಂಡ ಜಿಎಚ್ ಮೋಹನ್ ಆಕ್ರೋಶ ಹೊರಹಾಕಿದ್ದಾರೆ. ಆಗಸ್ಟ್ 1ನೇ ತಾರೀಕಿಗೆ ಬಂತು ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ 1 ವರ್ಷ ಆಗಿದೆ. ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕಪಾಳ ಮೋಕ್ಷ ಮಾಡಿ 1 ವರ್ಷ ಆಗಿದೆ. ಸುಮಾರು ವಿನಾಕಾರಣ ಕಾಲಹರಣ ಮಾಡ್ತಾ ಇದನ್ನು ಮುಂದೂಡುವಂಥ ಪ್ರಯತ್ನಗಳನ್ನ ನಿರಂತರವಾಗಿ ಬಹಳ ಶ್ರದ್ಧಾಭಕ್ತಿಯಿಂದ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಇದನ್ನು ಖಂಡಿಸಲಿಕ್ಕೆ 1ನೇ ತಾರೀಕು ಪ್ರತಿಭಟನೆಯನ್ನು ಮಾದಿಗ ಸಮಾಜ ರೂಪಿಸಿದೆ. ಅದಕ್ಕೆ ಇಡೀ ಜಿಲ್ಲೆಯ ಮಾದಿಗರನ್ನ ತಮ್ಮ ಮುಖಾಂತರ ಒಂದಾಗಿ ಈ ಹೋರಾಟವನ್ನು ಮುಖಾಂತರ ಒಳ ಮೀಸಲಾತಿಯನ್ನು ಪಡೆಯೋಣ ಅಂತೇಳಿ ಕರೆ ಕೊಡ್ತಾ ಇದ್ದೀವಿ. ಈ ಶೋಷಿತ ಮಾದಿಗ ಸಮಾಜದ ಹೋರಾಟಕ್ಕೆ ಮಾಧ್ಯಮದವರ ಬರವಣಿಗೆ ಒಂದು ಶಕ್ತಿಯಾಗಲಿ, ದೃಶ್ಯ ಮಾಧ್ಯಮದವರ ಒಂದು ವೀಕ್ಷಣೆ ಒಂದು ಧ್ವನಿ ಈ ಹೋರಾಟಕ್ಕೆ ಶಕ್ತಿಯಾಗಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಒಂದು ಬೃಹತ್ ಪ್ರತಿಭಟನೆ ಆಯೋಜಿಸಿದ್ದೀವಿ. ಅದಕ್ಕೆ ತಮ್ಮೆಲ್ಲರೂ ಸಹಕಾರ ನೀಡಬೇಕು. ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿಗೊಳಿಸಲು ತೀರ್ಪು ನೀಡಿ 1 ವರ್ಷವಾಗುತ್ತದೆ. ಅಧಿವೇಶನದಲ್ಲಿ ಒಳ ಮೀಸಲಾತಿ ವಿಷಯ ಮಂಡಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ.